ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಲಸಬಾಳು ಗ್ರಾಮದಿಂದ 22 ಕೆರೆಗಳಿಗೆ ಹೋಗುತ್ತಿರುವ ನೀರಿನಿಂದ ಹನಗವಾಡಿ, ಹರಗನಹಳ್ಳಿ, ಹಲಸಬಾಳು ಗ್ರಾಮದ ರೈತರಿಗೆ ನಿತ್ಯವೂ ಕಿರಿಕಿರಿಯಾಗುತ್ತಿರುವ ಬಗ್ಗೆ ಹನಗವಾಡಿ ರೈತ ಬಿ ಮಂಜಪ್ಪ ಲೋಕಾಯುಕ್ತರಿಗೆ ದೂರು ನೀಡಿದ್ದರಿಂದ ಡಿವೈಎಸ್ಪಿ ಕಲಾವತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹನಗವಾಡಿ ಗ್ರಾಮದ ಸರ್ವೆ ನಂಬರ್ 89/15, 90/15ರಲ್ಲಿ ಪೈಪ್ಲೈನ್ ಹಾದು ಹೋಗಿದ್ದು, ಪ್ರತಿ ವರ್ಷ ಆಗಸ್ಟ್ ಹಾಗೂ ನವೆಂಬರ್ ತಿಂಗಳಲ್ಲಿ ಪೈಪ್ಲೈನ್ ಒಡೆದು ಗದ್ದೆಯಲ್ಲಿ ನೀರು ನಿಂತು ಬೆಳೆ ಹಾನಿಯಾಗುತ್ತಿತ್ತು. ಈ ಬಗ್ಗೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ನೀಡಿದ್ರೂ ಸ್ಪಂದಿಸಿರಲಿಲ್ಲ. ಹೀಗಾಗಿ ಮಂಜಪ್ಪ ಲೋಕಾಯುಕ್ತರಿಗೆ ದೂರು ನೀಡಿದ್ದರು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಸ್ಥಿತಿ ಪರಿಶೀಲಿಸಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಿಮ್ಮ ನಿರ್ಲಕ್ಷ್ಯದಿಂದ ರೈತರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಜಮೀನು ವೇಸ್ಟ್ ಆಗ್ತದೆ, ಅದಕ್ಕೇನು ಪರಿಹಾರ? ಈಗ ನಾವು ಅದಕ್ಕೆ ಏನು ಹೇಳಿದ್ವಿ ಮೇಡಮ್, ಈಗ ನಮ್ಮದು ಈಗ ಇದು ಟೆಂಡರ್ ಆದಾಗ ನಾವು ಮತ್ತೆ ರಿಪೇರಿ ಮಾಡ್ಬೇಕು ಮೇಡಮ್. ಅದಕ್ಕೆ ಅವಾಗ ಬಂದಾಗ ನಿಮ್ದು ಏನಿದೆಯೋ ನಾವು ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಏನು ಹೇಳಿದ್ರು, ನಮ್ದು ಮಾಡೋ ತನಕ ನೀವು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಯಿತು ಅಂತೇಳಿ ಎಸ್ ಸ್ಟಾಪ್ ಮಾಡಿದ್ವಿ. ನಮ್ಮದು ಈಗ ಟೆಂಡರ್ ಏನಾಗಿದೆ ಮೇಡಮ್, ಈಗ ನಮ್ಮದು ಟೆಂಡರ್ ಆಗಿದೆ. ಈಗ ನಮ್ಮದು ಅಫಿಷಿಯಲಿ ನಾವು ಇದಕ್ಕೆ ಕಳಿಸಿದ್ವಿ ಮೇಡಮ್, ನಮ್ಮ CFCಗಳಿಗೆ. ಅದಾದಮೇಲೆ ನಾವು ಈಗ ಅವರು ಟೆಂಡರ್ ಬಂದಮೇಲೆ ನಾವು ಏನು ರೆಕ್ಟಿಫಿಕೇಷನ್ ಮಾಡೋಕ್ಕೆ ಬಂದಾಗ ನಿಮ್ದು ಏನು ಆಗಿದೆಯೋ ನಿಮ್ಗೆ ಅದನ್ನು ನಾವು ಕ್ಲಿಯರ್ ಮಾಡಿಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ವಿ. ಕಾನೂನು ತೊಗೊಂತಾರೆ, ಆದ್ರೆ ಏನಾದ್ರೂ ಮಾಡ್ಕೊಳಕ್ ಕಾನೂನಿಲ್ಲ. ಈಗ ಇವ್ರು ಹೇಳ್ತಾರಲ್ಲ ವೆಲ್ಡಿಂಗ್ ಮಾಡಿಸಿದೇವೆ ಅಂತಂದ್ರೆ ಆನ್ ಮಾಡಿದ್ರೆ ನೋಡ್ರಿ, ನಾವೆಲ್ಲ ಇವತ್ತು ಸಾಕ್ಷಿ ಇಲ್ಲಾರನ್ನ ಎಷ್ಟು ವೆಲ್ಡಿಂಗ್ ಮಾಡಿಸಿದ್ರೆ ಕೇಳೋ ಸಾಕಿ ಗೊತ್ತಾಗತ್ತೆ. ಹೇಳ್ರಿ ಅವರು ಕಂಪ್ಲೀಟ್ ಆಗೈತೆ, ಆನ್ ಮಾಡಿದ್ರೆ ರಿಪೇರಿ ಮಾಡಿದ ಮೇಲೆ ನಾವು 1 ಮಂತ್ ಕಂಟಿನ್ಯೂ ರನ್ ಮಾಡಿದ್ವಿ. ಒಂದೇ ಒಂದು ಆಗಿರೋದು ನವೆಂಬರ್ ಆಗಿರೋದು ಹೇಳ್ತಾ ನೀವು ಮಾಡಿದ್ರಿ. ಈಗ ನೀವು ರಿಪೇರಿ ಮಾಡಿದ್ಮೇಲೆ ಮಣ್ಣು ಮುಚ್ಚಿ ಕರೆಕ್ಟಾಗಿ ಲೆವೆಲ್ ಮಾಡ್ಕೊಟ್ಟಿದ್ರೆ ಮುಂದಿನ ಬೆಳೆ ಬೆಳೆಸ್ಬೋದು.